ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಅಕ್ಕಿ ಮತ್ತು ಹೆಸರುಬೇಳೆ ಉಪಯೋಗಿಸಿ ಒಂದು ಟೇಸ್ಟಿಯಾದ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ತಮಿಳುನಾಡಲ್ಲಿ ತಿರುವಾದರೈ ಕಳಿ ಅಂತ ಕರೀತಾರೆ. ವಿಶೇಷವಾಗಿ ಇದನ್ನು ನಟರಾಜನಿಗೆ ಪ್ರಸಾದವಾಗಿ ಅಲ್ಲಿ ಅರ್ಪಿಸ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ಈ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಂಡು ಅದು ಹುರಿದಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಒಂದು ಚಿಕ್ಕ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡು ಸೋನಾ ಮಸೂರಿ ಅಕ್ಕಿ, ಯಾವುದೇ ರೀತಿಯ ರಾ ರೈಸ್ನ ತೊಗೋಬಹುದು. ಇದನ್ನು ಸಹ ನಾವು ಹುರ್ಕೋಬೇಕಾಗುತ್ತೆ. ಅದೇ ಅಕ್ಕಿ ಮಾತ್ರ ಹೊಂಬಣ್ಣ ಬರೋವರೆಗೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಕಲರ್ ಬರಬೇಕು ಅಕ್ಕಿ, ಅಲ್ಲಿವರೆಗೆ ನಾವು ಇದನ್ನ ಹುರ್ಕೋಬೇಕು. ಈಗ ಅಕ್ಕಿನೂ ಸಹ ರೆಡಿಯಾಗಿದೆ, ಅದನ್ನು ಸಹ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸಿಟ್ಕೊಳ್ಳಿ. ಈಗ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಆರಿದೆ. ಇದನ್ನು ಒಂದು ಮಿಕ್ಸಿ ಜಾರ್ ಹಾಕ್ಕೊಂಡು ಸಣ್ಣ ರವೆಗಿಂತ ಸ್ವಲ್ಪ ಸಣ್ಣಕ್ಕೆ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಈಗ 1 ಲೋಟ ಅಕ್ಕಿಗೆ ನಾನಿಲ್ಲಿ 1.5 ಲೋಟದಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸಿಹಿ ನಿಮ್ಮ ಇಷ್ಟದಂತೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹಾಗೆ ಈ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಇದರಲ್ಲಿ ಏನಾದರೂ ಕಸ ಕಟ್ಟಿ ಇದ್ದರೆ ಅದನ್ನು ಸಹ ನಾವು ಇಲ್ಲಿ ಸೋಸ್ಕೋಬಹುದು. ಬೆಲ್ಲ ಕ್ಲೀನ್ ಆಗಿದ್ರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಂಡು ಹಾಗೆಯೇ ಕರಗಿಸಿಟ್ಕೊಳ್ಳಿ. ಈ ಅಕ್ಕಿ ಮತ್ತು ಬೇಳೆ ಪುಡಿ ಎರಡರಿಂದಲೂ ಸೇರಿ 1.5 ಲೋಟದಷ್ಟು ಪುಡಿಯಾಗಿದೆ. ಹಾಗಾಗಿ ನಮಗೆ ಇಲ್ಲಿ ಬೇಕಾಗಿರೋದು 1:3 ನೀರಷ್ಟು ಹಾಕೋಬೇಕಾಗುತ್ತೆ. ಬೆಲ್ಲದ ಪಾಕ 2.5 ಲೋಟ, ಹಾಗಾಗಿ ಮಿಕ್ಕಿದ್ದನ್ನು ನಾನು ನೀರು ಸೇರಿಸ್ಕೊಂಡು ಒಟ್ಟು 4.5 ಲೋಟದಷ್ಟು ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ. ಬೆಲ್ಲದ ನೀರು ಚೆನ್ನಾಗಿ ಕುದ್ದ ಮೇಲೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಹಾಗೆಯೇ 2 ಟೇಬಲ್ ಸ್ಪೂನು ಫ್ರೆಶ್ ಕಾಯಿ ತುರಿನೂ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದಮೇಲೆ ನಾವು ಮಾಡಿಟ್ಕೊಂಡಂತಹ ಅಕ್ಕಿ ಮತ್ತು ಬೇಳೆ ಪುಡಿನ ನಾವಿಲ್ಲಿ ಉದಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ ಉದಿಸ್ತಾ ಹೋಗಿ. ಒಂದೇ ಸತಿ ಹಾಕಿಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ, ಆಗ ಹಲ್ವಾ ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ನಾವು ನೀರಿನ ಮೇಲೆ ಉದುರಿಸ್ತಾ ಹೋದರೆ ಗಂಟನ್ನು ನಾವು ಅವಾಯ್ಡ್ ಮಾಡಬಹುದು. ಮಾತ್ರ ಇಲ್ಲಿ ಫ್ಲೇಮ್ ಮಾತ್ರ ಲೋ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಈಗ ಎಲ್ಲ ಉದುರಿಸಾದ್ಮೇಲೆ ಪುಡಿ ಎಲ್ಲ ಉದುರಿಸಾದ್ಮೇಲೆ ಈ ರೀತಿ ಕುದಿಯೋದಕ್ಕೆ 1 ರಿಂದ 2 ನಿಮಿಷ ಹಾಗೆ ಬಿಡಿ ಲೋ ಫ್ಲೇಮ್ನಲ್ಲಿ. 1 ರಿಂದ 2 ನಿಮಿಷ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಹೀಗೆ ಮಾಡೋದ್ರಿಂದ ಗಂಟನ್ನು ನಾವು ಅವಾಯ್ಡ್ ಮಾಡಬೇಕು. ಹಾಗೆ ಮಧ್ಯೆ ಏನಾದರೂ ಗಂಟೆ ಸಿಕ್ಕಿದರೆ ಸ್ಪೂನ್ನಲ್ಲೇ ಹಾಗೆಯೇ ಅದನ್ನು ಸಹ ಕ್ಲಿಯರ್ ಮಾಡ್ಕೊಂಡು ಬನ್ನಿ. ನೋಡಿ, ಮಿಶ್ರಣನೂ ಸಹ ಗಟ್ಟಿಯಾಗ್ತಾ ಬರ್ತಾ ಇದೆ. ಮಾಡೋದು ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಹಲ್ವಾನ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬನ್ನಿ. ಈಗ ನೋಡಿ, ಮಿಶ್ರಣ ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಈಗ 1 ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಇಲ್ಲಿ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ತುಪ್ಪ ನಿಮ್ಮಿಷ್ಟದಂತೆ, ಬೇಕಾದರೆ ನಾವು ಅದನ್ನು ಕೊನೆಗೂ ನಾವು ತುಪ್ಪ ಸೇರಿಸೋದ್ರಿಂದ ನಾನಿಲ್ಲಿ ಬರೀ ಈ ಸ್ಟೇಜ್ನಲ್ಲಿ 1 ರಿಂದ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಈ ಮಿಶ್ರಣನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಕುಕ್ಕರ್ನಲ್ಲಿ ಬೇಯಿಸೋಕ್ಕೆ ಇಡ್ತೀನಿ. ಹೀಗೆ ಮಾಡೋದ್ರಿಂದ ನಾವು ಜಾಸ್ತಿ ಹಲ್ವನ ತಿರುಗಿಸೋ ನೆಸೆಸಿಟಿ ಇಲ್ಲ. ಈಗ ಒಂದು ಪಾತ್ರೆ ಹಾಕ್ಕೊಂಡು ನಾವು ಅನ್ನ ಹೇಗೆ ಕುಕ್ಕರ್ಲಿ ಬೇಯಿಸ್ತೀವೋ ಅದೇ ರೀತಿ ಈ ಮಿಶ್ರಣ ಸಹ ನಾವು ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಮಿಶ್ರಣನ 3 ವಿಸಲ್ ಇಟ್ಟು ಬೇಯಿಸ್ತಾ ಇದ್ದೀನಿ ಈ ಕುಕ್ಕರ್ನಲ್ಲಿ. ಮೂರು ವಿಸಲ್ ಆದಮೇಲೆ ನಾವು ಇದು ತೆಗೆದು ನೋಡೋಣ. ಈಗ 3 ವಿಸಲ್ ಆಗಿದೆ. ನೋಡಿ, ಮಿಶ್ರಣ ಬೆಂದಿದೆ. ಈಗ ಇದನ್ನು ಕೈಯಲ್ಲಿ ಹೀಗೆ ಟಚ್ ಮಾಡಿದರೆ ಕೈ ಕ್ಲೀನಾಗಿ ಬರಬೇಕು, ಫಿಂಗರ್ಸ್ ಎಲ್ಲ ಕ್ಲೀನಾಗಿ ಬರಬೇಕು. ಹಾಗೆ ಬಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನಿಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಣ ದ್ರಾಕ್ಷಿ ಹಾಗೆಯೇ ಬಾದಾಮಿ ಪೀಸನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಡ್ರೈ ಫ್ರೂಟ್ಸ್ ನಿಮ್ಗೆ ಏನು ಇಷ್ಟನೋ ಅದನ್ನು ಸೇರಿಸ್ಕೋಬಹುದು. ತುಪ್ಪನೂ ಸಹ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬಹುದು. ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ತಿರುವಾದರೈ ಹಲ್ವಾ ರೆಡಿಯಾಗಿದೆ.
ನಿಮಗೆಲ್ಲ ಈ ಹಲ್ವದ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿ ನೋಟಿಫಿಕೇಶನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಖಂಡಿತವಾಗ್ಲೂ ವಾಟ್ಸಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.